ರೂಪಾಯಿ ಅವರವರೇ, ನಾನು ಇತ್ತೀಚೆಗೆ ಭಾವನಾ ಅವ್ರನ್ನ ಮಾತನಾಡಿಸಿದ್ದೆ. ಭಾವನಾ ಅವರು IVF ಮೂಲಕ ಸಿಂಗಲ್ ಪೇರೆಂಟ್ ನಿರ್ಧಾರ ತಗೊಂಡ್ರು. ಅದು ಸಾಮಾಜಿಕ ವಲಯದಲ್ಲಿ ಒಂದು ದೊಡ್ಡ ಚರ್ಚೆ ಹುಟ್ಟುಹಾಕಿದೆ. ಬಹಳಷ್ಟು ಜನ ಅದ್ರ ಬಗ್ಗೆ ಟೀಕೆನೂ ಮಾಡ್ತಿದ್ದಾರೆ, ಬಹಳಷ್ಟು ಜನ ಅದನ್ನು ಪ್ರಶಂಸಿಸ್ತಾನೂ ಇದ್ದಾರೆ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಸ್ಯಾರಗಸಿ ಕೂಡ ಹೆಚ್ಚಾಗ್ತಾ ಇದೆ, ಬಾಡಿಗೆ ತಾಯಿಯನ್ನು ಪಡೆದು ಮಕ್ಕಳನ್ನು ಪಡ್ಕೊಳ್ಳೋದ್ರ ಬಗ್ಗೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಯಾಕೆಂದರೆ ಯಾವುದೇ ಒಂದು ಮಹಿಳೆ ಅಥವಾ ಒಂದು ವ್ಯಕ್ತಿ ಅವ್ರ ನೆಕ್ಸ್ಟ್ ಜನ್ರೇಷನ್ ಅವ್ರ ಮೂಲಕ ಬರಬೇಕು ಅಂತ ಇಷ್ಟಪಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ಅದು ಅವ್ರಿಷ್ಟ. ಇವಾಗ ಹಸುಗಳಿಗೂ ಅದೇ ರೀತಿ ಮಾಡ್ಕೊಂಬಂದಿರಲ್ಲ IVFನ. ಅನೇಕ ಇದೇನಾಗುತ್ತೆ, ನಾವು ತಿನ್ನೋ ಫುಡ್ಡಿಂದ ಮತ್ತು ನಮ್ಮ ಅನೇಕ ಪ್ರಾಬ್ಲಮ್ಗಳಿಂದ ಅವ್ರು ವೈಯಕ್ತಿಕವಾಗಿ ಅನೇಕರು ಪಾಪ ಈ ರೀತಿ ನಿರ್ಧಾರಗಳನ್ನ ತೊಗೊಳ್ತಾರೆ. ಇದು ಇವತ್ತಿಂದ ಅಲ್ಲ, ತ್ರೇತಾಯುಗ, ಕೃತಯುಗ, ದ್ವಾಪರ ಯುಗ, ಎಲ್ಲ ಯುಗಗಳಿಂದನೂ ಬೇರೆ ಬೇರೆ ರೀತಿ ಬಂದಿತ್ತು. ಇವಾಗ ನೀವು ಕೇಳಿದ್ರೆ ಪಾರ್ವತಿ ದೇವಿಗೆ ಯಾಕೆ ನೀನು ಷಣ್ಮುಖನಿಗೆ ನೀನೇ ಜನ್ಮ ಕೊಡಲಿಲ್ಲ, ಹೊಟ್ಟೆಲಿ ಹುಟ್ಟಿಸ್ಕೊಂಡು ಬೇರೆ ರೀತಿ ಯಾಕೆ ಕೊಡಿಸ್ದೆ 6 ಜನ ಸ್ತ್ರೀಯರಿಂದ ಅಂತ ಹೇಳಿದ್ರೆ ಅದಕ್ಕೆ ಎಲ್ಲಿದೆ ಆನ್ಸರು? ಅದೇ ರೀತಿ ನೀವು ಮಹಾಲಕ್ಷ್ಮಿಗೆ ಯಾಕೆ ನೀನು ಮಕ್ಕಳೇ ಮಾಡ್ಕೊಳ್ಳಿಲ್ಲ ಅಂತ ಕೇಳಿದ್ರೆ ಎಲ್ಲಿದೆ ಆನ್ಸರು? ಗಣೇಶನ್ ಯಾಕೆ ಶಕ್ತಿಲೇ ಮಾಡಿದೆ ನೀನೇ ಹುಟ್ಟಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಕುಂತಿಗೆ ಯಾಕೆ ಸೂರ್ಯನಿಂದ ನೀನು ಪಡ್ಕೊಂಡೆ, ಬೇರೆ ರೀತಿ ಪಡ್ಕೋಬೋದಿತ್ತಲ್ಲ ಅಂತ ಮಾದರಿ. ಸೊ ಅದು ಎಲ್ಲ ರೀತಿನೂ ಆಯಾ ಇದರಿಂದ ಯುಗಗಳಿಂದ ಅದೇ ರೀತಿ ಮಾಡ್ಕೊಂಬಂದಿದೆ. ಸೃಷ್ಟಿಲಿ ಯಾವ ರೀತಿ ಬೇಕಾದರೂ ಬರಬಹುದು, ಮುಂದೆ ನೆಕ್ಸ್ಟ್ ಜನ್ರೇಷನ್ ಇನ್ನೂ ಯಾವ ರೀತಿ ಬೇಕಾದರೂ ಬರಬಹುದು. ಸೊ ಇದೇನಂದರೆ ಸುಷ್ಮಿತಾ ಸೆನ್ ಅವರು ಅಡಾಪ್ಟ್ ಮಾಡ್ಕೊಂಡಾಗಲೂ ಜನ ಇದೇ ರೀತಿ ಎಲ್ಲನೂ ಮಾತಾಡ್ಕೊಳ್ತಾ ಹೋಗ್ತಾರೆ. ಅಂದರೆ ಒಬ್ಬ ಸಿಂಗಲ್ ಪೇರೆಂಟ್ ಆಗಿ ಅಡಾಪ್ಟ್ ಮಾಡ್ಕೋಬಹುದಾ ಅಂತ ಅನ್ನೋದು ಅದು ಅವರವರ ವೈಯಕ್ತಿಕ, ಅವ್ರವ್ರ ಇಷ್ಟ. ನೀವು ಒಬ್ಬ ಆಧ್ಯಾತ್ಮಿಕ ಚಿಂತಕಿ ಹಾಗೂ ಸಾಧಕಿನೂ ಆಗಿರೋದ್ರಿಂದ ನಿಮ್ಮನ್ನು ಈ ಪ್ರಶ್ನೆ ಕೇಳ್ತೀನಿ. ದಿನ ಬೆಳಗಾದರೆ ಸಾವಿರಾರು ಸಮಸ್ಯೆಗಳನ್ನು ಜನ ಅನುಭವಿಸ್ತಾ ಇರ್ತಾರೆ. ಟು ಸ್ಟಾರ್ಟ್ ಅ ಡೇ, ದಿನ ಆರಂಭ ಮಾಡಿ ಅದು ಯಶಸ್ವಿಗೊಳಿಸೋದಕ್ಕೆ ಒಂದು ಸಣ್ಣ ಸೂತ್ರ ಏನಾದರೂ ಹೇಳ್ಕೊಡ್ಬಹುದಾ? ಸಣ್ಣದೇನಾದರೂ ಟಿಪ್? ಖಂಡಿತ. ಸಣ್ಣದೇನದು ಮೇಜರಾಗೆ ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು. ಬೆಳಗ್ಗೆ ಎದ್ದು ಅವರು ಎದ್ದಾಗ್ಲಿಂದನೇ ದೇವರ ಧ್ಯಾನ ಮತ್ತು ದೇವರು, ಪರಮಾತ್ಮ, ನೇಚರು, ಇವನ್ ನೀನು ದೇವ್ರನ್ನ ನಂಬುದಿದ್ರು ಮ್ಯಾನಿಫೆಸ್ಟೇಷನಲ್ಲಿ ನೇಚರು ನೀನು, ಬ್ರಹ್ಮಾಂಡ ನೀನು, ಅದನ್ನು ಬಿಟ್ಟು ಈ ಸುತ್ತಲೂ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಮೊದಲು ಎದ್ದ ತಕ್ಷಣ ಫೋನ್ ಮುಟ್ಟಬೇಡಿ. ಫೋನ್ ಎತ್ಕೊಂಡು ರಿಪ್ಲೈ ಮಾಡೋದು, ಅವರೇನೋ ಕೇಳಿರ್ತಾರೆ, ಇವರೇನೋ ಕೇಳ್ತಾರೆ, ನಿನ್ನ ಎನರ್ಜಿನ ಸ್ಕ್ಯಾಟರ್ಡ್ ಆಗಿ ಹರಡೋದಕ್ಕೆ ಬಿಡ್ಕೂಡ್ದು. ಚಾನಲೈಸ್ಡ್ ಆಗಿ ನಿಮ್ಮ ದಿನಾನ ಶುರು ಮಾಡಬೇಕು. ಆವಾಗ ಹೋಲ್ ಡೇ ನಿಮಗೆ ಸಕ್ಸಸ್ಫುಲ್ಲಾಗಿರುತ್ತೆ. ಆಯಿತು, 108 ಹರ್ಡಲ್ಸ್ ಬರಲಿ, ನೀವು ಅದೇ ಆಗಿರಿ, ನಿಮ್ಮ ವ್ಯಕ್ತಿತ್ವ ಅದೇ ಆಗಿರಬೇಕು. ಒಂದು ಕಡೆ ಟ್ರಾಫಿಕ್ ಜಾಮ್ ಆಯಿತೋ, ಬಂದಾಯಿತೋ, ಅವತ್ತು ಕಾಲು ತುಳಿತದಲ್ಲಿ ಯಾರೋ ಆ ಥರ ಅನಿವಾರ್ಯತೆ ಮತ್ತು ಅನ್ಎಕ್ಸ್ಪೆಕ್ಟೆಡ್ ವಿಚಾರಗಳು ನಿಮ್ಮ ಜೀವನದಲ್ಲಿ ನುಸುಳ್ಕೊಂಡು ಬರುತ್ತೆ. ಆದರೆ ನೀವಾಗಿರಬೇಕು ಅಂತಂದರೆ ನಿಮ್ಮಲ್ಲಿ ಡಿವೈನ್ ಎನರ್ಜಿ ಇರಬೇಕು. ಆ ಡಿವೈನ್ ಎನರ್ಜಿ ಇರಬೇಕು ಅಂದರೆ ನೀವು ಯು ಶುಡ್ ಗೆಟ್ ಕನೆಕ್ಟೆಡ್ ವಿತ್ ದಟ್. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಶಾಂತ ರೀತಿಯಲ್ಲಿ, ಎದ್ದ ತಕ್ಷಣನೂ ಅಲ್ಲ, ನಾನು ಹೆಂಗೆ ಮಾಡ್ತೀನಿ ಗೊತ್ತಾ, ಬೆಡ್ ಮೇಲೆ ಮಲಗಿದ್ದಾಗಲೇ ಶುರು ಮಾಡ್ತೀನಿ. ಮಲಗಿರೋವಾಗಲೇ ನಿಮ್ಗೊಂಚೂರು ಎಚ್ಚರ ಆಗಿ ಕಾನ್ಷಿಯಸ್ನೆಸ್ ಬಂದಿರುತ್ತಲ್ಲ, ಆವಾಗ ಸಬ್ಕಾನ್ಷಿಯಸ್ ಟು ಕಾನ್ಷಿಯಸ್ನೆಸ್ ಬರೋ ಟೈಮಲ್ಲೇ ಇದನ್ನು ಆಲ್ಫಾ ತೀಟಾ ಗಾಮಾ ಎಲ್ಲ ಹೇಳ್ತಾರಲ್ಲ, ಆ ಲೆವೆಲಲ್ಲೇ ನೀವು ಚೇಂಜ್ ಮಾಡ್ಕೋತಾ ಹೋಗಬೇಕು. ನನ್ನ ಡೇ ಚೆನ್ನಾಗಿರುತ್ತೆ, ಇವತ್ತು ನಾನು ಚೆನ್ನಾಗಿರ್ತೀನಿ, ಎಲ್ಲವನ್ನು ಪರಮಾತ್ಮನಿಗೆ ಅರ್ಪಿಸ್ತೀನಿ. ಆಮೇಲೆ ನನ್ನ ಜೀವನದಲ್ಲಿ ಯಾರ್ಯಾರು ಹೆಲ್ಪ್ ಮಾಡಿದಾರೋ ಎಲ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಸೊ ನನ್ನ ಕರ್ಮ ಮುಗಿಸೋಕ್ಕೆ ನನ್ನ ಶತ್ರು, ನನ್ನ ಎನಿಮಿ ಆಗಿ ಬಂದಿದ್ರು ಅವ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಸೊ ಹೀಗೆ ನೀವು ಹೇಳ್ಕೊಳ್ತಾ ಹೋದಾಗ ಯಾರ ಮೇಲೂ ನಿಮಗೆ ಕೋಪ, ಬೇಜಾರು, ಸಿಟ್ಟು ಅದೆಲ್ಲ ಬರದೆ ನೀಟಾಗಿ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ವಂಡರ್ಫುಲ್. ಜೀವನದಲ್ಲಿ ಯಾರಿಗಾದರೂ ನೀವು ಅತ್ಯಂತ ಕೃತಜ್ಞರು ಅಂತ ಯಾರ ಬಗ್ಗೆ ಅನ್ಸುತ್ತೆ ನಿಮಗೆ, ಕೃತಜ್ಞತೆ ಸಲ್ಲಿಸಬೇಕು ಅಂತ? ನಾನು ಎಲ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾನೆ ಇದ್ದೀನಿ. ಅಫ್ಕೋರ್ಸ್ ನನ್ನ ತಾಯಿಗೆ ಮತ್ತು ನನ್ನ ಸಾಕು ತಂದೆ ತಾಯಿಗೆ, ದೇವ್ರಿಗೆ, ಅದೆಲ್ಲ ಅದನ್ನು ಅಂದರೆ ನನ್ನ ಈ ಕಲ್ಚರ್ ಆ್ಯಂಡ್ ಫೌಂಡೇಶನಲ್ಲಿ ಫಿಕ್ಸ್ ಮಾಡಿದ್ರಲ್ಲ ಒಂದು ಮರದ ಥರ, ಅದಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕು. ನೀವು ನಂಬಲ್ಲ, ನನ್ನ ಸಾಕು ತಂದೆಗೆ ಎಷ್ಟೋ ಸತಿ ಫೋನ್ ಮಾಡಿಬಿಟ್ಟು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ತುಂಬ ಕಡು ಕಷ್ಟದಲ್ಲಿದ್ದಾಗ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸಾಕು ತಂದೆ ಪರಿಚಯ ಹೆಂಗಾಯ್ತು ನಿಮಗೆ? ಅವರು ಅಮೆರಿಕಾದಲ್ಲಿರೋದು, ನ್ಯೂ ಜೆರ್ಸಿನಲ್ಲಿ. ನಾನು ಅಲ್ಲಿ ವರ್ಕ್ ಮಾಡೋಕ್ಕೆ ಅಂತ ಹೋಗಿದ್ನಲ್ಲ, ಆವಾಗಿಂದ ಪರಿಚಯ ಆಯಿತು. ಆಮೇಲೆ ನಾವು 3 ಜನ ಹೆಣ್ಮಕ್ಳು ಈ ಥರ ಬೆಳೀತಾ ಇದ್ದಾಗ ಅವರು ಸಮಾಶ್ರಯಣ ಮಾಡಿಸಿ ನನಗೆ ಅವರು ಶ್ರೀ ವೈಷ್ಣವರು, ಮೈಸೂರವರು, ಆ ರೀತಿ ನನ್ನ ಅಡಾಪ್ಟ್ ಮಾಡಿಕೊಂಡ್ರು. ಅಂದರೆ ದೈವಿಕವಾಗಿ ಯಾವ ಏಜು ಅಂತ ನಾ ಪುಟ್ಟ ಮಗುಲೇ ಬೆಳೆಸಬೇಕು ಅಂತೇನಿಲ್ಲ. ಅಡಾಪ್ಷನ್ ದ ರೈಟ್ ಏಜ್, ನನ್ನನ್ನು ಕರೆಕ್ಟ್
ಕರೆಕ್ಟಾಗಿ ಆ ದಾರಿಗೆ ತೊಗೊಂಡು ಹೋಗಬೇಕು ಅಂದಾಗ ನಾನು ಹೇಳಿದ್ನಲ್ಲ, ಇವಾಗಲೂ ನಾನು ಸುಖವಾಗಿದ್ದಾಗ ಥ್ಯಾಂಕ್ಸ್ ಹೇಳಲ್ಲ ಅವ್ರಿಗೆ. ತುಂಬ ಅಳ್ತಾ ಇದ್ದಾಗ, ತುಂಬ ಕಷ್ಟದಲ್ಲಿದ್ದಾಗ ಐ ಕಾಲ್ ಹಿಮ್ ಅಪ್ ಅಂಡ್ ಐಲ್ ಸೇ ಥ್ಯಾಂಕ್ ಯು ರವಿ, ನನಗಿಷ್ಟು ಜ್ಞಾನ ಕೊಟ್ಟಿದ್ದಕ್ಕೆ. ಯಾಕೆ ಗೊತ್ತಾ, ಯಾವುದೇ ಕಷ್ಟದಲ್ಲಿ ನನ್ನ ಬಿಸಾಕಿದ್ರು ನಾನೇ ಯಾರ್ದು ಹೆಲ್ಪ್ ತೊಗೊಳ್ದೆ ಎದ್ದು ಬರೋ ಅಂಥ ಜ್ಞಾನವನ್ನು ಮತ್ತು ದೈವಿಕ ಕನೆಕ್ಷನನ್ನು ನನಗೆ ಬೆಳೆಸ್ಕೊಟ್ಟು ಬಿಟ್ಟಿದ್ದಾರೆ. ಸೊ ನಾನು ಎಲ್ಲ ಮಕ್ಳಿಗೂ ಹಂಗೆ ಹೇಳೋದು, ನೀನು ಆ ರೀತಿ ಬಿಸಾಕ್ರೆ ಮಧ್ಯರಾತ್ರಿ 2 ಗಂಟೆಗೆ ನೀನು ಹೋಗ್ತಾ ಇದ್ದಾಗಲೂ ಕೂಡ ನಿನಗೇನೋ ತೊಂದರೆ ಆಯಿತಾ, ಒಂದು ದೇವ್ರು ನಿಂಗೆ ಸಪೋರ್ಟಿಗೆ ಬರ್ತಾರೆ, ನೀನು ಯಾವ ಮಂತ್ರ ಹೇಳ್ಕೋಬೇಕು, ಹೆಂಗೆ ನೀನು ಪ್ರಿಪೇರ್ ಆಗಿರಬೇಕು ಒಂದು, ಮತ್ತು ಮಲ್ಟಿ ಟಾಸ್ಕ್ ಮಾಡಿಕೊಂಡು ನಿನ್ನ ಆ್ಯಕ್ಷನ್ನು ಆ್ಯಂಡ್ ಶರಣಾಗತಿ ಪರಮಾತ್ಮನಿಗೆ ಇದಿಷ್ಟು ಹೇಳ್ಕೊಟ್ಬಿಟ್ಟಿದ್ದಾಗ ನೀನು ನಿಲ್ಲಿಸೋದೇ ಇಲ್ಲ ಕೆಲಸ. ಕಡು ಕಷ್ಟ ಬಂದಾಗಲೂ ನೀನು ವಾಪಸ್ ಎದ್ದೇಳ್ತೀಯ. ವಂಡರ್ಫುಲ್.